ಆಕ್ಚುಲಿ 10 ಗಂಟೆ ಶೆಡ್ಯೂಲ್ ಇತ್ತು. ಸ್ವಲ್ಪ ಬಸ್ ಆಗಿ ಬೇಗ ಹೊರಟು ವಾಪಸ್ಸು ಸರ್ ವೇದಿಕೆ ಮೇಲಿರುವ ಚಿತ್ರರಂಗ ಹಾಗೂ ಇಲ್ಲಿ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಸಿನಿಮಾ ಬಗ್ಗೆ, ಸಿನಿಮಾ ನನ್ನ ಕ್ಯಾರೆಕ್ಟರ್ ಬಗ್ಗೆ, ಕಥೆ ಬಗ್ಗೆ ನಿರ್ದೇಶಕರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಸಿನಿಮಾ ಜೊತೆಗೆ ಒಂದು ಪ್ರೊಡಕ್ಷನ್ ಹೌಸ್ ಜೊತೆ ಒಂದು ಸಣ್ಣ ಭಾವನಾತ್ಮಕವಾದ ಜರ್ನಿ ಇದೆ. 2 ನಿಮಿಷ ಜಾಸ್ತಿ ಮಾತಾಡ್ತೀನಿ. ಅದೇ 2002ರಲ್ಲಿ ನಾನು ಫಸ್ಟ್ ಅಪ್ಪು ಸರ್ ಸಿನಿಮಾ ನೋಡಿರ್ತೀನಿ. ಅವಾಗ ಅಪ್ಪು ಸರ್ ಇಂಟ್ರಡಕ್ಷನ್ ಇಂದನೇ ಅಪ್ಪು ಸರ್ ಹುಚ್ಚು ಫ್ಯಾನ್ ನಾನು. ಅವ್ರ ಸಿನಿಮಾಗಳನ್ನ ಶಿವಮೊಗ್ಗ ಹೊಸನಗರ ಅಂತ ನೋಡೋದು. ಅಪ್ಪು ಸರ್ ಫ್ಯಾನ್ ನೋಡೋದು ಒಂದು ಅಭ್ಯಾಸ. ಅಪ್ಪು ಸರ್ ಹುಚ್ಚು ಕ್ರೇಜ್ ಅನ್ಬೋದು. ಒಂದು ಇನ್ಸಿಡೆಂಟ್ ಆಗುತ್ತೆ. ನಮ್ಮ ಅಣ್ಣ ಮತ್ತೆ ಇನ್ನೊಬ್ಬ ಬಂದಾಗ ಶಿವಮೊಗ್ಗದಿಂದ ಬೆಂಗಳೂರು ಬಂದಿದ್ರೆ ಅವಾಗ ಮಳೆ ಬರ್ತಾ ಇರುತ್ತೆ. ಅವರೆಲ್ಲ ಮಳೆ ಬರ್ತಿದೆ ಅಂತ ಒಂದು ಜಾಗ ನಿಂತಿರ್ತಾರೆ. ಕಾರ್ ಬಂದಿರುತ್ತೆ. ಅಪ್ಪು ಸರ್ ಕೇಳ್ಬಿಡ್ತಾರೆ. ಇವರು ಯಾಕೆ ಅಪ್ಪು ಸರ್ ಮಾತಾಡ್ತಾರೆ ಬಾಡಿ ಅಪ್ಪು ಸರ್ ಅಪ್ಪು ಸರ್ ಹಾಯ್ ಹಾಯ್ ಇದು ಅವ್ರಿಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಇಷ್ಟಪಾಗೋದು ನಾವು ನಮ್ಮನೆ ಮಾತಾಡ್ಸ್ಬೇಕು ತುಂಬಾ ಗಿಲ್ಟ್ ಫೀಲ್ ಆಗುತ್ತೆ. ಬಂದು ಎಕ್ಸ್ಪ್ರೆಸ್ ಮಾಡ್ತಾರೆ. ಆ ಇನ್ಸಿಡೆಂಟ್ ನನಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಅಪ್ಪು ಸರ್ನ ಪರ್ಸನಲ್ ಆಗಿ ನೋಡ್ಬೇಕು, ಮಾತಾಡ್ಸ್ಬೇಕು, ಆತರ ಏನೋ ಎಲ್ಲ ಫ್ಯಾನ್ಸ್ಗೂ ಇರುತ್ತೆ. ಆ ತರದ ಒಂಥರ ಕ್ರೇಜ್ ಹೆಚ್ಚಾಗ್ತಾ ಹೋಗುತ್ತೆ. ಅದಾದ್ಮೇಲೆ 2007ರಲ್ಲಿ ಸಿನಿಮಾ ನಟ ಆಗ್ಬೇಕು ಅಂತ ಸ್ಟಂಟ್ ಡಾನ್ಸ್ ಪ್ರಾಕ್ಟೀಸ್ ಮಾಡಿ ಫಸ್ಟ್ ಒಂದು ವರ್ಷಕ್ಕೆ ಸಿನಿಮಾ ಸಿಗುತ್ತೆ. ಆ ಸಿನಿಮಾಗೆ ಅಪ್ಪು ಸರ್ ಫಸ್ಟ್ ಆಡಿಯೋ ರಿಲೀಸ್ ಮಾಡ್ಕೊತಾರೆ. ಮಕ್ಕಳೆಲ್ಲ ನಿಂತಿರ್ತಾರೆ. ಮೊಮೆಂಟ್ ಇದು ನೆನಪಿದೆ. ಅವ್ರು ಮಾಡಿದ್ದು ನಕ್ಕಿದ್ದು ಜೊತೆಗಿದ್ದರು. ಅದಾದ್ಮೇಲೆ ಮಾತಾಡ್ಸಕ್ಕಾಗಿಲ್ಲ. ಅಫ್ಕೋರ್ಸ್ ನಾವು ಕಮರ್ಸಲ್ಲ. ಅದಾದ್ಮೇಲೆ 2 ಸಿನಿಮಾ ಮಾಡ್ತೀನಿ. ಸರಿಯಾಗಿ ಪೇಂಟ್ ಮಾಡ್ಕೊಳಕ್ಕಾಗಲ್ಲ. ಕರಿಯರ್ನ ದಾರಿ ಸರಿಯಾಗಿ ಕಾಣಿಸಲ್ಲ. ಸೀರಿಯಲ್ ಮಾಡಕ್ ಹೋಗ್ತೀನಿ. ಸೀರಿಯಲ್ ಆದ್ಮೇಲೆ ಒಂದಿಷ್ಟು ಸ್ಟೆಪ್ಸ್ ಮಾಡ್ತಾ ಒಂದೆರಡು 2-3 ಒಳ್ಳೆ ಸಿನಿಮಾಗಳು ಮಾಡ್ತೀನಿ. ಅವಾಗ ಚಿಕ್ಕವರಾಗುತ್ತೆ ಸರ್ ಕಾಲ್ ಮಾಡ್ತಾರೆ. ಅಪ್ಪು ಸರ್ ಮೀಟ್ ಮಾಡ್ಬೇಕಂತೆ ಚೂರುಕಟ್ಟೆ ಸಿನಿಮಾ ಮಾಡಿದ್ರೆ ನನಗೆ 1 ಸೆಕೆಂಡ್ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅನ್ಸುತ್ತೆ. ಬಟ್ ಅವತ್ತೇನೋ ಕಾರಣಕ್ಕೆ ಮೀಟ್ ಮಾಡಕ್ ಆಗಲ್ಲ. ಮಿಸ್ ಆಗ್ಬಿಡುತ್ತೆ ಆಪರ್ಚುನಿಟಿ. ನಾನು ಅನ್ಕೋತೀನಿ ಅಪ್ಪು ಸರ್ ಮಾಡ್ಬಿಟ್ಟಿದ್ದಾರೆ. ಅದ್ರಲ್ಲಿ ಇನ್ನೊಂದ್ಸಲ ಚಿಕ್ಕ ಫೋನ್ ಮಾಡ್ತಾರೆ. ಇವತ್ತು ಅಪ್ಪು ಸರ್ ಕೇಳ್ತಿದ್ದಾರೆ ಫ್ರೀ ಇದ್ದಾರೆ ಗೊತ್ತಿಲ್ಲ. ಬಿಟ್ಕೊಂಡು ಕರಿತಿದ್ದಾರೆ ಅಂದ್ರೆ ಹೋಗ್ತೀನಿ. ನಾನು ಶೂಟಿಂಗ್ ಹೋಗ್ತೀನಿ. ಅವ್ರ ಕ್ಯಾರಲ್ ನನಗೆ ನೆನಪಿದೆ. ಅವರ ಅಜ್ಜಿ ತಾತ ಫೋಟೋ ಇರುತ್ತೆ. ಗುರು ಆಗಿರ್ತಾರೆ. ತುಂಬಾ ಒಂಥರ ಎನರ್ಜೆಟಿಕ್ ಇದಿರುತ್ತೆ. ವೈಬ್ ಇರುತ್ತೆ. ಕೂತ್ಕೋಬೇಕು ಅನ್ಸಲ್ಲ. ಮಾತಾಡಿಸಿ ಕೇಳ್ತಾರೆ ಅವರು ಎಲ್ಲಿಂದ ಯಾವ ಸಿನಿಮಾ ಹೇಗೆ ಇಂಟ್ರೆಸ್ಟ್, ಇದೆಲ್ಲ ಹೇಗೆ ಕಲ್ತಾರೆ, ಸ್ಟಂಟ್ ಹೇಗೆ ಮಾಡ್ತೀರಾ. ಅವರು ಹೇಳ್ತಾರೆ ನಾನು ಪ್ರೊಡಕ್ಷನ್ ಶುರು ಮಾಡಿದಿಲ್ಲ, ಒಳ್ಳೆ ಕತೆ ಬಂದ್ರೆ ಒಳ್ಳೆ ಸ್ಕ್ರಿಪ್ಟ್ ಅಂದ್ರೆ ಇನ್ಫಾರ್ಮ್ ಮಾಡ್ತೀನಿ, ಸಿನಿಮಾ ಮಾಡಿ. ನನಗೆ ಯಾವಾಗಲೂ ಅಪ್ಪ ಹೇಳ್ತಾರೆ ನೀನೇ ರಾಜ್ಕುಮಾರ್ ಮಗ, ಸಿನಿಮಾಗೆ ಯಾಕೆ ಹೋಗ್ತೀಯ, ನೀನೊಬ್ಬ ಸ್ಮಾಲ್ ಟೌನ್ ಗವರ್ಮೆಂಟ್ ಅಫಿಷಿಯಲ್ ಮಗ, ನಿಂಗೆ ಯಾಕೆ ಹೇಳೋದು. ರಾಜ್ಕುಮಾರ್ ಮಗನೇ ನನಗೆ ಪ್ರೊಡ್ಯೂಸ್ ಮಾಡ್ಬೇಕು. ಅದು ಇಟ್ಸ್ ಲೈಕ್ ಜಾಬ್ ಸಿಗೋ ಒಂದು ಸೂಪರ್ ಹಿಟ್ ಅತಿ ಅಮೂಲ್ಯವಾದ ಗೌರವ ಅನ್ಸುತ್ತೆ. ನನಗೆ ಬಹಳ ಖುಷಿ ಆಗುತ್ತೆ. ಹೊಸ ಹೇಳಿದ್ರೆ ಪ್ರೊಡಕ್ಷನ್ ಸಿನಿಮಾ ಮಾಡಬೇಕು ಖುಷಿ ಆಗುತ್ತೆ. ಅದಾದ್ಮೇಲೆ 2-3 ವರ್ಷ ಪ್ಯಾಟರ್ನ್ ಬರುತ್ತೆ. ಮತ್ತೊಂದು ಅನ್ಕೊಂಡಿದ್ವಿ. ಮುಂದಿನ ನಿಲ್ದಾಣ ಟ್ವೀಟ್ ಮಾಡ್ತಾರೆ ಟ್ರೈಲರ್ನ. ನಾನ್ಯಾರು ರಿಕ್ವೆಸ್ಟ್ ಮಾಡಿಲ್ಲ. ಸರಿ ಟ್ವೀಟ್ ಅವಾಗ ಸರ್ ಜಿಮ್ ಹತ್ರ ನೋಡ್ಕೊಂಡು ಹೋಗ್ತಾ ಇದ್ವಿ. ಪ್ಯಾಂಡಮಿಕ್ ಹೋಗಿದ್ಮೇಲೆ ರಾಧಾಕೃಷ್ಣ ಫೋನ್ ಮಾಡಿ ಪ್ರೊಡಕ್ಷನ್ ಸಿನಿಮಾ ಮಾಡ್ತೀರ ತಕ್ಷಣ ಕಥೆ ಗೀತೆ ಏನು ಬೇಡ, ನಾನು ಆಲ್ರೆಡಿ ಸಿನಿಮಾ ಮಾಡ್ತಿದ್ದೀನಿ. ಆಮೇಲೆ ರಾಘವರು ಸ್ಕ್ರಿಪ್ಟ್ ಕಳಿಸ್ತಾರೆ, ಸ್ಕ್ರಿಪ್ಟ್ ಓದ್ತೀನಿ, ರಾಘವ್ರನ್ನ ಮೀಟ್ ಮಾಡ್ತೀನಿ, ಸಿನಿಮಾ ಶುರು ಆಗುತ್ತೆ. ಅದೇನೋ ಕಾರಣದಿಂದ ಸಿನಿಮಾ ನಿಂತು ಹೋಗುತ್ತೆ. ಅವಾಗ ಸ್ವಲ್ಪ 6 ತಿಂಗಳು 8 ತಿಂಗಳು ಆದ್ಮೇಲೆ ನಾನು ಇನ್ನೊಂದು ಸಿನಿಮಾ ಹೋಗ್ತೀನಿ. ಅವಾಗ ರಾಘವ್ರು ಇಲ್ಲ, ಇವಾಗ ಯಾಕೆಂದ್ರೆ ಸಿನಿಮಾ ಮಾಡ್ತಿದ್ರು ಮಾಡಿಸಿಲ್ಲ ಅಂತ ಹೇಳಿದಾಗ ಈಗ ನಾನು ಇನ್ನೊಂದು ಸಿನಿಮಾ ಹೋಗ್ತಿದ್ದೀನಿ, ಮೀಸೆ ಬಿಟ್ಟಿದ್ದೀನಿ, NRI ಕ್ಯಾರೆಕ್ಟರ್. ಇದು ಮೀಸೆ ಇಟ್ಕೊಂಡು ಮಾಡಲ್ಲ ಅಂದ್ರೆ ಮೀಸೆ NRI ಯಾರು ಮೀಸೆ ಇಟ್ಕೊಳ್ಳಲ್ಲ, ತೆಗಿಲೇಬೇಕು ಅಂತ. ಸೊ ನನಗೆ ಆಪ್ಷನ್ ಏನಂದ್ರೆ ಮೀಸೆ ಇಟ್ಕೊಂಡು ಆ ಸಿನಿಮಾ ಮಾಡ್ಬೇಕಾ, ಮೀಸೆ ತೆಗೆದು ಈ ಸಿನಿಮಾ ಮಾಡ್ಬೇಕು ಅನ್ನೋವಾಗ ರಾಘವತ್ ಅವ್ರು ಹೇಳ್ತಾರೆ, ಅಪ್ಪು ಸರ್ ಹೇಳ್ತಿದ್ರೆ ನೀವೇ ಮಾಡ್ಬೇಕು, ಅವ್ರನ್ನೇ ಕೇಳಿ, ಅವ್ರನ್ನೇ ನುಗ್ಸಿ ಅಂತ ರಾಘವ ಹೇಳ್ತೀನಿ. ಅವಾಗ ನನಗೆ ಮೀಸೆ ಇಟ್ಕೊಳ್ಳೋಕೆ ಯಾವ ರೀಸನ್ ಇಲ್ಲ. ಮೀಸೆ ತೆಗಿತೀನಿ. ಡಾಕ್ಟರ್
ಮೀಸೆ ತೆಗಿದ್ದೀನಿ. ಎಲ್ಲಾದ್ರೂ ಪಾಪ ಅವ್ರಿಗೆ ಡಿಸಪಾಯಿಂಟ್ ಆಗುತ್ತೆ ಆ ಸಿನಿಮಾದಲ್ಲಿ. ಆ ಸಿನಿಮಾ ನಿಂತು ಹೋಗುತ್ತೆ ಪಾಪ. ಈಗ ಮೂಲಕ ಸಾರಿ ಕೇಳ್ತೀನಿ. ಅದಾದ್ಮೇಲೆ ಸಿನಿಮಾ ಜರ್ನಿ ಶುರು ಆಯ್ತು. ಸಿನಿಮಾದಲ್ಲೂ ನನಗೆ 2-3 ಎಕ್ಸ್ಪೀರಿಯನ್ಸ್ ತುಂಬಾ ರೋಮಾಂಚನ ಆಗಿದೆ. ಶೂಟಿಂಗ್ ಫಸ್ಟ್ ಡೇ ನಾವು ಮಧ್ಯಾಹ್ನ 2 ಗಂಟೆಗೆ ಶೂಟಿಂಗ್ ಶುರು ಆಯ್ತು. ಅವಾಗ ನಮ್ಮ ಮೇಕಪ್ ಅಶೋಕ್ ಅವರಿಗೆ ಫೋನ್ ಬರುತ್ತೆ. ಫೋನ್ ತಗೊಂಡು ಅಶೋಕ್ 2-3 ನಿಮಿಷ ಮಾತಾಡ್ತಾರೆ. ಕಾನ್ವರ್ಸೇಷನ್ ಏನಿರುತ್ತಂದ್ರೆ ಏನಾಗ್ತಿದೆ, ಯಾರು ಮೇಕಪ್ ಆಗ್ತಿದೆ, ಊಟ ಆಯ್ತಾ, ಇದರದ್ದು ಅವ್ರು ಹೇಳ್ತಿದ್ದಾರೆ. ಆಶಿಕ್ ಅವ್ರ ಮೇಕಪ್ ಆಯ್ತು, ಈಗ ಫ್ರೆಂಡ್ಸ್ ಅದು ಮಾಡ್ತಾ ಇದ್ದೀನಿ ಅಂತ ಈ ತರ ವಿಷಯ 2-3 ನಿಮಿಷ ಮಾತಾಡ್ತಾರೆ. ನಾನು ಯಾರು ಸರ್ ಫೋನ್ ಮಾಡಿ ವಿಚಾರಿಸ್ತಿದಾರ ಶೂಟಿಂಗ್ ಶುರು ಆಯ್ತಾ. ನನಗೆ ಅದು ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಆ ಕ್ಷಣದಿಂದ ಏನ್ ಅನ್ಸುತ್ತಂದ್ರೆ ಇಷ್ಟು ವರ್ಷ ಕಾದಿದ್ದೆ ಒಂಥರ ಫ್ಯೂರ್ ತರ ಇತ್ತು ಜರ್ನಿಗೆ. ಅದೊಂದು ಇನ್ಸಿಡೆಂಟ್. ಆಮೇಲೆ ಒಂದು ರೂಮ್ ರ್ಯಾಡಿಸನ್ ರೂಮ್ ಮಾಡಿರ್ತಾರೆ. ಅವ್ನು ಯಾವ್ದೋ ಒಂದು ತುಂಬಾ ಚೆನ್ನಾಗಿ ವ್ಯೂ ರೂಮು. ಅಲ್ಲಿ ರೂಮಿಂದ ವಾಪಸ್ ಮನೆ ಅಂತ ಅಶೋಕ್ ಹೇಳ್ತಾರೆ, ನೀವು ಯಾವ ರೂಮ್ ಇದ್ದೀರಾ, ಈಗ ಬರ್ತಾನೆ ಅದು ಅಪೋಸರ್ ಇರೋದು, ಅಪೋಸರ್ ನಿಮಗೆ ಕೊಡ್ಬೇಕು ಅಂತ ಹೇಳಿದ್ದಾರೆ. ಈ ಚಿಕ್ಕ ಚಿಕ್ಕ ವಿಷಯಗಳು ನನಗೆ ಅಂದ್ರೆ ತುಂಬಾ ಸಿನಿಮಾ ಮಾಡಿದ್ದೀನಿ, ತುಂಬಾ ಪ್ರೊಡಕ್ಷನ್ ಕೆಲಸ ಮಾಡಿದ್ದೀನಿ. ಬಟ್ ನಾವು ಅನುಭವಿಸುವ ಖುಷಿನ ಇವ್ರು ಅನುಭವಿಸ್ಬೇಕು. ಆ ಒಂದು ಅಂದ್ರೆ ಇದು ತುಂಬಾ ಚಿಕ್ಕದು, ಬಟ್ ನನಗೆ ತುಂಬಾ ದೊಡ್ಡದು. ಯಾಕಂದ್ರೆ ನಾನು ಮನಸ್ಸಲ್ಲಿ ಅಪೋಸರ್ ಅಂತ ದೇವ್ರ ತರ ನೋಡಿದ್ವಿ. ಸೊ ಈ ತರ ನಮ್ಮನ್ನ ಫಸ್ಟ್ ಕೇಳಿದ್ರು ಶೂಟಿಂಗ್ ಹೋಗೋದು. ಇನ್ನೊಂದು ಇನ್ಸಿಡೆಂಟ್ ಅಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಗೆ ಬಿರಿಯಾನಿ ತರಿಸಿರ್ತಾರೆ. ಏನಕ್ಕೆ ಬಿರಿಯಾನಿ ಕೇಳಿದ್ರೆ ಅಪೋಸರ್ ಫುಟೇಜ್ ಮಾಡಿದ್ರೆ ಖುಷಿಗೆ ಬಿರಿಯಾನಿ ತರಿಸಿ. ಆ ತರದ್ದು ತುಂಬಾ ಇನ್ಸಿಡೆಂಟ್ಗಳು ನನಗೆ ಬಹಳ ರೋಮಾಂಚನ ಮಾಡಿದೆ. ಜೊತೆಗೆ ರಾಜ್ಕುಮಾರ್ ಅವರು ನಮ್ಮ ಹುಟ್ಟುದಾಗಿನಿಂದ ನೋಡಿರೋ ಒಂದು ಮನೆಯ ಮೆಂಬರ್ ಪ್ರೊಡಕ್ಷನ್ ಕೂಡ ನನಗೆ ಮನೆಯ ಒಂದು ಮನೆಯ ಕೆಲಸ ಅಷ್ಟು ಜವಾಬ್ದಾರಿ ಮಾಡಿದ್ದೀನಿ. ಮುಂದೆ ಕೂಡ ಅವಕಾಶ ಸಿಕ್ಕರೆ ಮಾಡ್ತೀನಿ. ಸೊ ನನಗೆ ತುಂಬಾ ಎಕ್ಸೈಟ್ ಮಾಡಿತ್ತು. ಸಿಂಪಲ್ ಆಗಿ ಏನ್ ಹೇಳಕ್ ಬಂದೆ ಅಂದ್ರೆ ಇರೋ ಕಾರಣ ತುಂಬಾ ಎಕ್ಸೈಟ್ ಮಾಡಿದ್ದೀನಿ. ಈ ಆರ್ ಕೆ ಪ್ರೊಡಕ್ಷನ್, ಅಪೋಸರ್, ಅಶ್ವಿನಿ ಮ್ಯಾಮ್ ನನ್ನನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅಂದ್ರೆ ತುಂಬಾ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಮ್ಯಾಮ್ ಫಾರ್ ಎವ್ರಿಥಿಂಗ್. ಡೈರೆಕ್ಟರ್ಗಳು ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಅವ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ಬಿಕಾಸ್ ನಾನು ಶಿವಮೊಗ್ಗ ಸ್ಮಾಲ್ ಟೌನ್, NRI ಡಾಕ್ಟರ್ ಅಂದಾಗ ಸ್ವಲ್ಪ ಕಷ್ಟ ನನಗೆ ಕ್ಯಾರೆಕ್ಟರ್. ನಾನು ಈ ತರ ಕೇಳ್ತಾ ಇದ್ದೆ, ಅದು ಕಾನ್ಫಿಡೆಂಟ್ ನಾನು ಮಾಡ್ತೀರಾ ಮಾಡಿಸ್ತೀರಾ ನಾನು ಕೇಳಿದ್ದೆ ಅಂತ. ಹೇಳ್ತಾರೆ ಸುಧರ್ ಅವರು ರಾಜ್ ನನಗೆ ಪ್ರಶಾಂತ್ ಸ್ಲ್ಯಾಂಗ್ NRI ಮೊದಲು ಉಚ್ಚಾರಣೆ ಬಾಡಿ ಲ್ಯಾಂಗ್ವೇಜ್ ಪ್ಲೈನ್ಲಿ ಸೆಟ್ ಹೋಗ್ತಾ ಇದೆ. ನಿಮಗೆ ಟ್ರೈಲರ್ ನೋಡಿದಾಗ ಲುಕ್ಸ್ ಗೊತ್ತಿಲ್ಲ ಅಂದ್ರೆ ಅದನ್ನ ಕ್ಯಾರೆಕ್ಟರ್ ಚೆನ್ನಾಗಿ ಮೋಲ್ಡ್ ಮಾಡಿದ್ರೆ ಥ್ಯಾಂಕ್ಸ್ ಟು ಪ್ರಶಾಂತ್ ಆಶಿಕ್ ಅವ್ರ ಜೊತೆ ವರ್ಕ್ ಮಾಡಿದ ಗ್ರೇಟ್ ಎಕ್ಸ್ಪೀರಿಯನ್ಸ್, ಗುಡ್ ಆಪರ್ಚುನಿಟಿ. ಯಾಕಂದ್ರೆ ಅವ್ರಿಗಿರೋ ಒಂದು ಎಕ್ಸ್ಪೀರಿಯನ್ಸ್ ಇವಾಗ ತುಂಬಾ ಅವ್ರು ತುಂಬಾ ಮಾತಾಡ್ತಾರೆ. ಆ ಮಾತಾಡೋದ್ರಲ್ಲಿ ಸ್ವಲ್ಪ ಮಾತಾಡ್ಲಿಕ್ಕೆ ಕೇಳಿಸ್ಕೊಳ್ಳೋಣ ಅನ್ಸ್ತಾ ಇತ್ತು. ತುಂಬಾ ವರ್ಕೌಟ್ ಬಗ್ಗೆ ಮಾತಾಡ್ತಾರೆ. ತುಂಬಾ ಪಾಸಿಟಿವ್, ವೆರಿ ಪಾಸಿಟಿವ್. ನಂದು ಒಂದು 2 ಸಿನಿಮಾ ಆಕ್ಚುಲಿ. ಒಂದು ರಂಗಮಂದಿರ ಅಂತ ಒಂದು ಸಿನಿಮಾ ಮಾಡಿದ್ವಿ. ರಂಗಮಂದಿರದಲ್ಲಿ ಅವ್ರಿಗೂ ಅವಾಗಿನ ಎಂಟ್ರಿ ಒಂದೇ ಕ್ಯಾರದಲ್ಲಿ ಅಕ್ಕಪಕ್ಕ ಕೂತಿರ್ತಿದ್ವಿ. ತುಂಬಾ ತಮಾಷೆ ಮಾತಾಡ್ತಿರ್ಬೇಕಾದ್ರೆ ಬಟ್ ನಾವು ಶಿ ಹ್ಯಾಸ್ ಫೌಂಡ್ ವೆರಿ ಮೆಚೂರ್ಡ್, ವೆರಿ ಪ್ರೊಫೆಷನಲ್ ಆಕ್ಟ್ರೆಸ್. It's a great opportunity to work with you. Thank you. ಎಲ್ಲರೂ ರವಿ ಆಗಿರ್ಬೋದು ಪುನೀತ್ ಆಗಿರ್ಬೋದು. ಪುನೀತ್ ಅವರದ್ದು ಮಾತಾಡಕ್ಕೆ ಬರಲ್ಲ, ಆಗಿಬಿಟ್ಟು ಪರಿಚಯ ಗುಡ್ ಎಕ್ಸ್ಪೀರಿಯನ್ಸ್. ಕಥೆ ಬಗ್ಗೆ ತುಂಬಾ ಅದ್ಭುತವಾಗಿ ಒಂದು ಸೈನ್ಸ್ ಫಿಕ್ಷನ್ ಅನ್ಬೇಕು ಅಥವಾ ಮೆಡಿಕಲ್ ಥ್ರಿಲ್ಲರ್ ಅನ್ಬೇಕು, ಟ್ರಯಾಂಗಲ್ ಸ್ಟೋರಿ ಅನ್ಬೇಕು, ಎಲ್ಲ ಎಲಿಮೆಂಟ್ಗಳು ಈಗಿನ ಸನ್ನಿವೇಶಕ್ಕೆ, ಈಗಿನ ಜನರೇಷನ್ಗೆ ತುಂಬಾ ಸೂಕ್ತವಾದ, ತುಂಬಾ ಎಂಟರ್ಟೈನಿಂಗ್ ಆಗಿರುವ, ಬೇರೆ ಭಾಷೆಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕನ್ನಡದಲ್ಲಿ ಅದ್ಭುತವಾದ ಒಂದು ಸಬ್ಜೆಕ್ಟ್ ಅಂತ ಅದ್ಭುತವಾದ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.